ಅಷ್ಟು ಮಾತ್ರವಲ್ಲ, ವಿಶೇಷವಾದಂತ ಉಕ್ತಿಗಳನ್ನು ಉಚ್ಚರಿಸುತ್ತಾ ಇದ್ದೆ. ಅಯ್ಯ, ನಮ್ಮಲ್ಲಿ ನಾವು ಯಾರು, ನಮ್ಮ ಹೆತ್ತ ತಂದೆಗಳು ಯಾರು ಎನ್ನುವ ಹಾಗೆ ಕೇಳ್ತಾ ಇದ್ದೆ. ಹೆಸರೇನು, ನಿಮ್ಮ ಗುರುಗಳು ಯಾರು? ಅಯ್ಯ, ನಾವು ಮಕ್ಕಳು, ಅದರಲ್ಲಿ ಸಣ್ಣ ಮಕ್ಕಳು. ನಮ್ಮಲ್ಲಿ ನಮ್ಮ ಪರಿಚಯವನ್ನು ಕೇಳ್ತಾ ಇದ್ದೆ. ಇದು ಹೇಗಾಯಿತು? ಹೆಣ್ಣು ಮಕ್ಕಳ ಹಾಗೆ ಒಂದು ಸರಸ ಸಲಾಪದಲ್ಲಿ ಒಂದು ಸಂಬಂಧವನ್ನು ಮಾಡುವುದಕ್ಕೆ ಹೊರಟಂತಹ ಹೆಮ್ಮಕ್ಕಳ ಹಾಗೆ ನಿಮ್ಮದಾದಂತ ನಡವಳಿಕೆಯಾಯಿತು. ಹಾಗಾಗಿ ಹೆಮ್ಮಕ್ಕಳಾಗಿಯೂ ಮಾತನಾಡುವುದನ್ನು ಬಿಡಿ. ಸಣ್ಣವರಾದರೂ ಕಾಳಗಕ್ಕೆ ನಾವು ಸಿದ್ಧರೇ ಇದ್ದೇವೆ. ನೀವು ಬಂದದ್ದು ಯಾಕೆ? ಯುದ್ಧವನ್ನು ಮಾಡುವುದಕ್ಕೆ ಬೇಕಾಗಿ ಸಂಗರವನ್ನು ಎಸಗದೆ ನಮ್ಮಲ್ಲಿ ಪ್ರಶ್ನೆಗಳನ್ನು ಇಡುತ್ತಾ ಇದು ಸರಿಯೇ?